ನಮಸ್ತೆ ವೀಕ್ಷಕರೇ. ಈಗ ನಾನು ರಾಮನ ನಾಮಾವಳಿ ತಿಳಿಸ್ಕೊಡ್ತೀನಿ ನೋಡಿ. ಇದರಲ್ಲಿ ಶ್ರೀರಾಮನಿಗೆ ಸಂಬಂಧಿಸಿದ ವಾಲ್ಮೀಕಿ ರಾಮಾಯಣದ 7 ಕಾಂಡಗಳು ಸೇರಿದ ರಾಮಚರಿತ್ರೆಯ ಉಲ್ಲೇಖವಾಗಿರುತ್ತದೆ. ಈ ನಾಮಗಳು ಪ್ರತಿದಿನವೂ ಪಠಿಸೋದ್ರಿಂದ ನಿಮಗೆ, ಆದರೆ ಶನಿವಾರದ ದಿನ ವಿಶೇಷವಾಗಿ ಪಠಿಸಿದರೆ ವಿಶೇಷ ಫಲ ಸಿಕ್ಕಿ ಶನಿ ಮಹಾದೇವರ ದೋಷದಿಂದ ಮುಕ್ತರಾಗಬಹುದು. ಶ್ರೀರಾಮರು ದೈವಾಂಶ ಸಂಭೂತರಾದ್ದರಿಂದ ಅವರನ್ನು ನಾರಾಯಣ ರೂಪದಲ್ಲಿ ಕಾಣಬೇಕು. ಈ ಮಹಾನುಭಾವನು ಶೈವರಿಗೂ ವೈಷ್ಣವರಿಗೂ ಬೇಕಾಗಿರುವ ದೈವತ್ವ ಸ್ವರೂಪಿ ಆದ್ದರಿಂದ ಮಾನವ ರೂಪಕ್ಕೆ ಜೀವ ಕಳೆಯನ್ನು ತಂದು ಪುರುಷೋತ್ತಮ ಎನಿಸಿದ್ದಾರೆ. ಈ ನಾಮಾವಳಿಯನ್ನು ಅನುದಿನವೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಧ್ಯಾಕಾಲದಲ್ಲಿ 1 ಕಾಲವಾದರೂ ಪಠಿಸಿದರೆ ಎಂತಹ ಭಯಗಳಿದ್ರೂ ದುಷ್ಟ ಮಂತ್ರಕರ ಹಾಗೂ ಪ್ರಭಾವ ತಡೆದುಕೊಳ್ಳಬಹುದಾದುದು. ರಾಮನಾಮ ಅಮೃತ. ಈ ನಾಮಾಮೃತವನ್ನು ಪಠಿಸೋದ್ರಿಂದ ಇಹದಲ್ಲಿ ಸುಖ ಸೌಖ್ಯಾದಿಗಳು ಹೊಂದಿ ಪರದಲ್ಲಿ ಮುಕ್ತಿಯನ್ನು ಹೊಂದಬಹುದು. ಈ ನಾಮಾಮೃತವು ಅಸಾಧಾರಣವಾದ ಫಲವನ್ನು ನೀಡುವುದು. ಆದರೆ ಇದರ ಪಾರಾಯಣ ಕ್ರಮ ಬಹಳ ಗಹನವಾಗಿ ಉಳಿದು ಹೋಗಿರುವುದರಿಂದ ಕೇವಲ ಇದು ಮಾನವರ ರಂಜನೆಯ ಸ್ತೋತ್ರವಾಗಿ ಉಳಿದು ಹೋಗಿದೆ. ಭಾಗವತರು ಈ ಪಾರಾಯಣವನ್ನು ಸದ್ವಿನಿಯವಾಗಿ ಮಾಡಿಕೊಂಡಿದ್ದಾರೆ. ನನ್ನ ಪುಟ್ಟ ಶ್ರಮ ಪೂರ್ಣವಾಗುವುದು. ಈಗ ನಾನು ನಿಮಗೆ ಬಾಲಕಾಂಡ ರಾಮನ ನಾಮಗಳನ್ನು ತಿಳಿಸ್ಕೊಡ್ತೀನಿ ನೋಡಿ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷತಲ್ವ ಸುಖನಿಧಿತ ರಾಮ, ಶೇಷತಲ್ಪ ಸುಖನಿದ್ರಿತ ರಾಮ, ಬ್ರಹ್ಮಾದೈಮರ ಪ್ರಾರ್ಥಿತ ರಾಮ, ಶಿಷ್ಟಶಿತ ಜನ್ಮ ರಕ್ಷಕ ರಾಮ, ಕೃತ ವೈವಾಹಿಕ ಕೌತುಕ ರಾಮ, ದುಷ್ಟಜನ ಪ್ರತ್ವಾಂಸಕ ರಾಮ, ಚಿಂತ್ರಾಕಿರಣಕುಲಮಂಡನ ರಾಮ, ಶ್ರೀಮದ್ವಾಶರಥಾನಂದನ ರಾಮ, ಕೌಶಲ್ಯಾಸುತವರ್ಧನ ರಾಮ, ಗೌತಮ ಮುನಿ ಸಂಸೇವಕ ರಾಮ, ವಿಶ್ವಾಮಿತ್ರ ಪ್ರಿಯಧನ ರಾಮ, ಮುನಿವರಲಂಭಾಬಲ ರಾಮ, ಮುನಿವರಲಭ ಬಾಲಬಲ ರಾಮ, ಘೋತರಕ್ತಕ ಘಾತಕ ರಾಮ, ಮಾರೀಚಿನದಿ ಘಾತಕ ರಾಮ, ಕೌಶಿಕ ಮುಖ ಸಂರಕ್ಷಕ ರಾಮ, ಶ್ರೀಮದಹಾಲಧ್ವರಕ ರಾಮ, ಗೌತಮ ಮುನಿ ಸಂಪೂಜಿತ ರಾಮ, ಸುರಮುನಿವರ ಗುಣ ಸಂಸ್ತುತ ರಾಮ, ಗಂಗವರ್ಣನಂದಿತ ರಾಮ. ಈ 20 ನಾಮಗಳು ರಾಮನಿಗೋಸ್ಕರ ನೀವು ಪಠಿಸಿದ್ದೇ ಆದರೆ ನಿಮಗೆ ಎಂತಹ ದುಷ್ಟ ಶಕ್ತಿಗಳು ಕೂಡ ಏನು ಮಾಡೋದಕ್ಕೆ ಆಗೋದಿಲ್ಲ. ಮಠ ಮಂತ್ರ ಮಾಡಿಸೋರು ಅಷ್ಟೇ, ಯಾರು ಏನು ಮಾಡ್ಕೊಳ್ಳೋಕ್ಕೂ ಆಗೋದಿಲ್ಲ. ಈ ಸ್ತೋತ್ರಗಳು ಕನ್ನಡ ಮಾಲಿಕೆಯಲ್ಲಿ ಇರುತ್ತದೆ. ಇದನ್ನು ಯಾವ ಮಹಾನುಭಾವರೋ ಮಾಡಿದ್ದಾರೋ, ಯಾವಾಗ ಮಾಡಿದ್ದಾರೋ ಪೂರ್ವಪರ ವಿಚಾರಗಳು ತಿಳಿದಿಲ್ಲ. ಆದರೂ ಇದರ ಮಹತ್ವ ಅಪಾರವಾದದ್ದು. ಪಾರಾಯಣ ಕ್ರಮದಲ್ಲಿ ಸರಿಯಾದ ಮಾರ್ಗವನ್ನು ನಾವು ನಮ್ಮ ಗುರುಗಳಾದ ಅವಧೂತರೊಬ್ಬರಿಂದ ಅನುಗ್ರಹ ಮಾಡಿದ್ದು ಈ ಮೂಲಕ ನಿಮಗೆ ಅರ್ಪಿಸುತ್ತಿದ್ದೇನೆ. ಇದರ ಫಲವು ಇದನ್ನು ರಚಿಸಿದ ಮಹಾನುಭಾವರಿಗೆ ಸಲ್ಲಲ್ಪಟ್ಟಿದೆ.
ಪಾರಾಯಣ ಕ್ರಮ ಗುರು ಪ್ರಾರ್ಥನೆ. ಪಾರಾಯಣ ಕ್ರಮವಾಗಿ ಗುರು ಪ್ರಾರ್ಥನೆ ಮಾಡಬೇಕು. ನಾನು ನಿಮಗೆ ಇವಾಗ ಗುರು ಪ್ರಾರ್ಥನೆ ಮಾಡಿ ಹೇಳ್ತೀನಿ. ಗುರು ಪ್ರಾರ್ಥನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ರಾಮ ಧ್ಯಾನ ನ ಮಾತಾ ರಾಮೋ ಮಾತಾತ್ಪಿತ ರಾಮೋ ಚಂದ್ರೋ ಭ್ರಾತಾ ರಾಮೋ ಮಾತ್ಸಕ ರಾಘವಂಶೋ ಸರ್ವಾಶಮೇ ರಾಮಚಂದ್ರ ದಯಾಳುರ್ನಾನ್ಯಂ ದೈವಾನೈವ ಜಾನೇ ನ ಜಾನೇ. ಬಾಲಕಾಂಡ ನಾಮಗಳು. ಅವನಿ ಕವಿತಾ ಕವಿತಾ ರಾಮ ಅವನಿ ಕಮಿತಾ ರಾಮ ನಮಿಕಾ ಧವಿತಾ ಮೃದು ಪಾದ ರಾಮ ವಿದೀಲಾಪುರಜನ ಮಹಾಕರಾಮ ವಿದೇಹ ಮನಸಾರಂಜಕ ರಾಮ ತ್ರಯಂಬಕ ಕರ್ಮಕ ಭಜಕ ರಾಮ ಸೀತಾರ್ಪಿತ ರಾವಲವ ಮಾಲಿಕ ರಾಮ ಭಾರ್ಗವ ಧರ್ಷವಿನಾಶಕ ರಾಮ. ಶಾಂತಿ ಸ್ತೋತ್ರ. ಒಟ್ಟು 27 ನಾಮಗಳಾಯಿತು ಬಾಲಕಾಂಡದ್ದು. ಮತ್ತು ಇದು ಬಾಲಕಾಂಡಲ್ಲಿ ಬರುವಂಥ 2ನೇದು. ಈಗ ಶಾಂತಿ ಸ್ತೋತ್ರ ಹೇಳಬೇಕು. ಅಷ್ಟದಮೋಪಹಾರ್ತಾರಂ ದತಾರಂ ಸರ್ವಸಂಪದಂ ಲೋಕಾಭಿರಾಮ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಂದು 8 ಸಲ ಹೇಳಿ ಹೂವನ್ನು ದೇವರಿಗೆ ಅರ್ಪಿಸಿ ಹಣ್ಣನ್ನು ನೈವೇದ್ಯ ಮಾಡಬೇಕು. ಆಮೇಲೆ ನೆಕ್ಸ್ಟು ನಾವು ಇದು ಮುಗಿದ ನಂತರ ಅಯೋಧ್ಯಕಾಂಡೆಗೆ ಹೋಗಬೇಕು. ನಾನು ಈ ಅಯೋಧ್ಯಕಾಂಡೆನ ನೆಕ್ಸ್ಟ್ ವಿಡಿಯೋಲಿ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಚಾನಲ್ನ ಫಾಲೋ ಮಾಡಿ ನೀವು ಇದನ್ನು ನಾನು ಹೇಳಿರೋ ಥರ ಇದನ್ನು ನೀವು ನಡ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ಹೋಗಿಸ್ಕೋಬೇಕು. ನಿಮಗೆಲ್ಲ ಒಳ್ಳೆಯದಾಗಬೇಕು, ನನಗೂ ಒಳ್ಳೆಯದಾಗಬೇಕು ವೀಕ್ಷಕರೇ. ಎಲ್ಲರೂ ಆರೋಗ್ಯವನ್ನು ಪಡ್ಕೊಳ್ಬೇಕು ಮತ್ತು ಎಲ್ಲರಿಗೂ ಒಳ್ಳೆಯದಾಗಲಿ ವೀಕ್ಷಕರೇ. ನೆಕ್ಸ್ಟ್ ವಿಡಿಯೋ ನಾನು ಸಿಗ್ತೀನಿ. ನಮಸ್ತೆ.